ಹತ್ತಿರದಿಂದ ನೋಡ್ತೀವಲ್ಲ. ಹೇಗೆ ಕಾಣುತ್ತೆ ಮೇಲಿಂದ? ಮೇಲಿಂದ ಸಖತ್ತಾಗಿ ಕಾಣ್ತಿದೆ. ಪೂರ್ತಿ ಮರದ ಮೇಲೆ ಬಂದ್ವಿ ನಾವು. ನೋಡಿ, ಈಗ ಮೆಟ್ಲು ಇಳಿದು ಹೋಗ್ಬೇಕು ಕೆಳಗಡೆ. ಚಿಕ್ಕ ಚಿಕ್ಕ ಮೆಟ್ಟಲುಗಳು. ನೋಡಿ ದೇವಸ್ಥಾನ. ಇಲ್ಲಿ ಕುವೇಶಿ ಗ್ರಾಮದಲ್ಲಿ ವಿಶಿಷ್ಟವಾದಂಥ ಸಾಂಪ್ರದಾಯಿಕ ಹೋಳಿ ಆಚರಣೆ ಆಗುತ್ತೆ. ವಿಶ್ವವಿಖ್ಯಾತ ಭಾರತದ ಪ್ರಥಮ ಕೆನೋಪಿ ವಾಕ್ ಹಾಗೆ ವಿಶ್ವದ 3ನೇ ಅತಿ ದೊಡ್ಡ ಕೆನೋಪಿ ವಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಆ ಕೆನೋಪಿ ವಾಕ್ ಮೇಲೆ ಹೋಗೋಣ. 30 ಅಡಿಗಳಷ್ಟು ಎತ್ತರಕ್ಕೆ ಈಗ ಹೋಗೋಣ, ಮರದ ಮೇಲೆ. ಬನ್ನಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಯಾವತ್ತಾದರೂ ನೀವು ಮರಗಳ ಮೇಲೆ 30-50 ಅಡಿ ಎತ್ತರದಲ್ಲಿ ನಡೆದಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಹೌದು, ಇವತ್ತು ನಾವು ಆ ಸಾಹಸ ಮಾಡ್ಲಂತಾನೆ ಈ ಸ್ಥಳಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಹೌದು, ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಗಿರುವಂತಹ ಕೆನೋಪಿ ವಾಕ್ ಇದು. ಇದನ್ನು ಕೆನೋಪಿ ವಾಕ್ ಅಂತ ಕರೀತಾರೆ. ಅಂದರೆ ಮರಗಳ ಮೇಲೆ ನಡೆದುಕೊಂಡು ಹೋಗೋದು. ಹೌದು ಸ್ನೇಹಿತರೆ, ಈ ಮರಗಳ ಮೇಲ್ಗಡೆಯಿಂದ ನಡ್ಕೊಂಡು ಹೋಗೋದು ಒಂಥರ ವಿಶಿಷ್ಟವಾದ ಅನುಭವವನ್ನು ಕೊಡುತ್ತೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಾವು ಬಂದಿರೋದು ಈ ಭಾರತದ ಪ್ರಪ್ರಥಮ ಕೆನೋಪಿ ವಾಕ್ಗೆ. ಬನ್ನಿ, ಹಾಗಿದ್ರೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ ಓಕೆ, ಇದು ಗನ್ಸೋಲೆ ಈ ಕಡೆ ಇಲ್ಲಿ ಅಲ್ಲ. ನಮ್ದು ಊರ ಇದು ನಾವು ಹೋಗೋದು ಕುವೈಶಿ. ನಮ್ದೆಲ್ಲ ಗುಡಿ ದೇವಸ್ಥಾನ ಎಲ್ಲ ಕುವೈಶಿ. ಇಲ್ಲೊಂದು ಫಾರೆಸ್ಟ್ ವಾಚ್ ಟವರ್ ಇದೆ ಅಲ್ಲ. ಅಲ್ಲ, ಇದು ಇಲ್ಲಿ ಹೌದು, ವಾಚ್ ಟವರ್ ಕುವೈಶಿದ್ದು. ಇಲ್ಲಿ ಒಂದು ಗೇಟ್ ಇದೆ. ಈ ಗೇಟ್ ಇಂದ ಒಳಗಡೆ ಕೆನೋಪಿ ವಾಕ್ ಪಬ್ಲಿಕ್ ಬರಕ್ ಆಗಲ್ಲ, ಬಿಡಲ್ಲ. ಅಲ್ಲಿ ಈ ಕಡೆಯಿಂದ ಮುಂದೆ ಹೋದ್ರೆ ಕೆನೋಪಿ ವಾಕಿಗೆ ಹೋಗ್ತೀವಿ. ಸ್ಟ್ರೈಟ್ ಹೋದ್ರೆ ಕೆನೋಪಿ ವಾಕ್. ಇದು ಕುವೈಶಿ ಅಲ್ಲ. ಅದೇ ಕುವೈಶಿ. ಎಲ್ಲಿಂದ ನೀರು ಬರ್ತದೆ ಇದು? ಅದೇ ಮೇಲ್ಗಡೆ ಒಂದು ಜರ ಐತಿ. ಇಲ್ಲ ಪುಸ್ತಕ ಹೋಗೋದು ನಾಲ ಐತಿಲ್ಲ, ಇದು ನಾಲ. ಹೌದೇನ್ರಿ? ಚಲೋ ಬರ್ತೀನಿ ಹೋಳಿ. ಎಲ್ಲಿಂದ ನೋಡಿ, ಸ್ವಲ್ಪ ಇದೆ ಬಗ್ಗಸ್. ಹಿಂಗೆ ಬಗ್ಗೈತಲ್ಲ, ತೋರಣ ಕಟ್ಟಿ ಬಗ್ಗಿದಂಗಿದೆಯಲ್ಲ, ಗಾಳಿ ಇದಾಗ್ತದೆ. ಅಲ್ಲೇ ಆಗುತ್ತಾ ನಿಮ್ ಹೋಳಿ? ದೇವಸ್ಥಾನ ಗುಡಿ ಐತಿಲ್ಲ ಇದು ನೋಡಿ. ಹೌದು, ಎಕ್ಸಾಕ್ಟ್ಲಿ. ಹೋಗುವಾಗ ಹೋಗ್ಬೋದು. ಟ್ಯಾಂಕ್ ಕಾಣ್ತದೆ ನೋಡ. ಇದು ಕುವೈಶಿ ಊರು ನೋಡಿ, ಎಷ್ಟು ಸುಂದರವಾಗಿದೆ. ಸೂಪರ್. ಹಾಕೊಳ್ಳಿ, ಚಿಕ್ಕ ಚೆಕ್ ಪೋಸ್ಟ್ ದಾಟಿ ಅನುಮತಿ ಇಲ್ಲದೆ ಪ್ರವೇಶ ಇಲ್ಲ. ಭಾರತದ ಪ್ರಥಮ ಕೆನೋಪಿ ವಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹೋಗೋಣ. ಟ್ರೆಕ್ ಮಾಡ್ಲಿಕ್ಕೆ ರೆಡಿನಾ ಎಲ್ಲರೂ? ನಾವಂತೂ ರೆಡಿ. ಹೌದು. ಸೊ ನೋಡಿ, ಕೆನೋಪಿ ವಾಕ್ಗೆ ಬಂದ ತಕ್ಷಣ, ಈ ಕೆನೋಪಿ ವಾಕಿಗೆ ಬಂದ ತಕ್ಷಣ ಇಲ್ಲಿಂದ ಎಂಟ್ರಿ ಆಗುತ್ತೆ. ಇಲ್ಲಿಂದ ಒಂದು 500 ಮೀಟ್ರ್ ಮುಂದ್ಗಡೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಕೆನೋಪಿ ವಾಕ್ ಸಿಗುತ್ತೆ. ದಟ್ಟ ಫಾರೆಸ್ಟ್ ಇದೆ. ಫಾರೆಸ್ಟ್ನ ಮಧ್ಯದಲ್ಲಿ ಈ ಕೆನೋಪಿ ವಾಕ್ ಇದೆ. ಹೌದು ಸ್ನೇಹಿತರೆ, ನೀವು ಕೂಡ ಕೆನೋಪಿ ವಾಕ್ಗೆ ಬರ್ತೀರಾ ಅಂತಂತಂದರೆ ಇದು ಹಾಗೇ ಪಬ್ಲಿಕ್ಗೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಡೀಪ್ ಫಾರೆಸ್ಟಲ್ಲಿದೆ. ಸೊ ನೀವು ಬರಬೇಕಂತಂದರೆ ಪ್ರಾಪರಾಗಿ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ. ಇದನ್ನು ನೀವು ಪರ್ಮಿಷನ್ ತೆಗಿಲಿಕ್ಕೆ ನೀವು ಕೆಸಲ್ ರಾಕ್ ಅಂತ ಹೇಳಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಸಲ್ ರಾಕ್ ಅಂತ ದೊಡ್ಡ ಪ್ರಸಿದ್ಧ ಹೆಸರು ಅದು. ಆ ಕೆಸಲ್ ರಾಕ್ ರೇಂಜ್ ಫಾರೆಸ್ಟ್ ಆಫೀಸ್ ಏನಿದೆ ಅಲ್ಲ, ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ನಿಮಗೆ ಅಲ್ಲಿ ಇದನ್ನು ಪಾಸನ್ನು ಕೊಡ್ತಾರೆ. ಈ ಪಾಸು ಒಬ್ಬರಿಗೆ 750 ರೂಪಾಯಿ ಚಾರ್ಜಸ್ ಇದೆ. ಅಂದರೆ ಕೆನೋಪಿ ವಾಕ್ ಅಷ್ಟೇ ಮಾಡ್ತೀರಾ ಅಂತಂದರೆ ಅದು 500 ರೂಪಾಯಿ ಚಾರ್ಜ್ ಬರುತ್ತೆ ಒಬ್ಬರಿಗೆ. ಕೆನೋಪಿ ವಾಕ್ ಒಟ್ಟಿಗೆ ದೂದ್ ಸಾಗರ್ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ, ದೂದ್ ಸಾಗರ್ ಟಾಪ್ ವ್ಯೂ.
ಸೊ ಅದನ್ನು ನೋಡಲಿಕ್ಕೆ ಹೋಗ್ತೀರಾ ಅಂತಂದರೆ ಒಬ್ಬರಿಗೆ 750 ರೂಪಾಯಿ. ಅದೇ ರೀತಿಯಾಗಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ವೆಹಿಕಲ್ ಕೂಡ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ. ಆ ಫಾರೆಸ್ಟ್ ವೆಹಿಕಲಲ್ಲೇ ಬರಬೇಕಾಗತ್ತೆ. ಅದ್ರ ಜೊತೆಗೆ ನೀವು ದೂದ್ಸಾಗರ್ ಟಾಪ್ ವ್ಯೂವಿಗೆ ಹೋಗ್ತೀರಂತಂದರೆ ಮತ್ತು ಇಲ್ಲಿ ಕೆನೋಪಿ ವಾಕಿಗೆ ಬರಲಿಕ್ಕೆ ನೀವು ಒಂದು ಗೈಡನ್ನು ಹೈಯರ್ ಮಾಡ್ಬೋದು ಅಲ್ಲಿಂದಾನೆ. ಸೊ ಗೈಡ್ಗೂ ಕೂಡ ಸ್ವಲ್ಪ ಚಾರ್ಜಸ್ ಇದೆ. ಅದೇ ರೀತಿಯಾಗಿ ಒಬ್ಬರಿಗೆ 750 ರೂಪಾಯಿ ಕೊಟ್ಟು ನೀವು ಇಲ್ಲಿ ಬಂದ ತಕ್ಷಣ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬನ್ನಿ ಹಾಗಿದ್ರೆ. ಆಮೇಲೆ ಈ ಕೆನೋಪಿ ವಾಕ್ ಬರ್ತೀರಾ ಅಂತಂದರೆ ಬೆಸ್ಟ್ ಟೈಮ್ ಅಂತಂದರೆ ಬೆಳಿಗ್ಗೆ, ಅಂದರೆ 9 ಗಂಟೆ ಅಷ್ಟೊತ್ತಿಗೆ ನೀವು ಇಲ್ಲಿ ರೀಚ್ ಆದರೆ ಸೊ ಆವಾಗ ವಾತಾವರಣ ಕೂಲ್ ಇರುತ್ತೆ, ನೀವು ತುಂಬ ಅನುಕೂಲವಾಗಿ ನಡ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಸಾಯಂಕಾಲಕ್ಕೆ ಒಳ್ಳೆಯದು ಬಂದರೆ. ಸೊ ಮಧ್ಯಾಹ್ನ ಬಿಸಿಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬನ್ನಿ ಹಾಗಿದ್ರೆ ನಾವು ಕೆನೋಪಿ ವಾಕ್ ಹೋಗ್ತಾ ಇದ್ದೇವೆ, ಮುಂದೆ ತೋರಿಸ್ತೇನೆ ನಿಮಗೆ. ಅಂದಾಗೆ ಈ ಕೆನೋಪಿ ವಾಕ್ ಏನಿದೆ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಕೆನೋಪಿ ವಾಕ್ ಉದ್ದ ಬಂದುಬಿಟ್ಟು ಒಂದು 240 ಮೀಟ್ರ್ ಏನೋ ಇದೆ. ಅದೇ ರೀತಿಯಾಗಿ ಹೈಟ್ ನೀವು ಕೇಳಿದರೆ 30 ಫೂಟ್ನ ಅಷ್ಟು ಮೇಲೆ ಇದೆ, 30 ಅಡಿ. ಡೌನ್ ಬರ್ತಾ ಇದ್ದೀವಿ ಈಗ. ಈಗ ಇಲ್ಲಿಂದ ಡೌನ್ ಹೋಗ್ತೇವೆ, ಅಲ್ಲಿಂದ ಮತ್ತೆ ಅದು ಕೆನೋಪಿ ಟಾಪಿಗೆ ಹೋಗ್ತೇವೆ ಮತ್ತೆ ನಮ್ಮದು. ಇಲ್ಲೆಲ್ಲ ಮಳೆಗಾಲದಲ್ಲಿ ಫುಲ್ ನೀರಿರ್ಬೋದಲ್ಲ? ನೀರು ಬರುತ್ತೆ. ಇಲ್ಲಿ ನೋಡು, ಇಲ್ಲಿ ನೀರು ಹರಿದು ಹೋಗಿರೋ ಇದು ಇದೆ. ಹೌದು, ನೋಡಿ ನೋಡಿ, ಸೇತುವೆ ಕಟ್ಟಿದ್ದಾರೆ ಅದಕ್ಕೆ. ಹೌದು, ನೀರು ಹರಿಯುತ್ತೆ ಇಲ್ಲಿ ಮಳೆಗಾಲದಲ್ಲಿ, ತುಂಬ ಸುಂದರವಾಗಿ ಕಾಣ್ಬೋದು ಅವಾಗ. ಮುಳ್ಳು, ಬೆತ್ತದ ಮರ. ಹೌದು, ನೋಡಿ ಅಲ್ಲಿ ಬೆತ್ತ ತಯಾರಿಸುವ ಮರ ಇದು. ಇದು ಸಣ್ಣದಿದೆ. ಬೆತ್ತದ ಬುಟ್ಟಿಗಳನ್ನೆಲ್ಲ ತಯಾರಿಸ್ತೇವಲ್ಲ ಆ ಮರ. ಅದೇ ಮುಳ್ಳು ಜಾಸ್ತಿ ಅದಕ್ಕೆ. ಇನ್ನೊಂದೇನು ಗೊತ್ತಾ, ಇದು ಹಾರ್ನ್ ಬಿಲ್ಗಳ ಆವಾಸ ಸ್ಥಾನ, ಹಾಗೆಯೇ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ನ ಆವಾಸ ಸ್ಥಾನ, ಹಾಗೆಯೇ ಇದು ಕಾಳಿ ಟೈಗರ್ ರಿಸರ್ವ್. ಹೌದು, ನೀವೇನಿದು ನೋಡ್ತಾ ಇದ್ದೀರಲ್ಲ ದಟ್ಟ ಅರಣ್ಯ, ಸೊ ನಾವಿರೋದು ಇದು ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಎಂಟ್ರಿನೂ ಇದೆ, ಎಕ್ಸಿಟು ಇದೆನಾ? ಎಕ್ಸಿಟ್ ಅಲ್ಲಿ, ಮತ್ತು ದೂದ್ಸಾಗರ್ ಪಾಯಿಂಟ್ ಅಲ್ಲಿಂದ ಮುಂದೆ ಹೋಗು. ಇಲ್ಲಿ ಕೆನೋಪಿ ವಾಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿಬಿಟ್ಟು ಈ ಕಡೆ ಎಕ್ಸಿಟ್ ಆಗುತ್ತೆ. ಏನಿದೆ ಅಲ್ಲಿ? ಅದೇ ಹುಳ ಇಲ್ಲೇ ಇದೆ. ಓ, ಕ್ರೀಚರ್ಸ್ ಸಿಕ್ತು ನೋಡಿ, ಎಟ್ ದ ಎಂಡ್ ಸಿಕ್ತು. ಯಾವ ಹುಳ? ಹುಳ ಸೌಂಡ್ ಮಾಡ್ತಿದ್ದಲ್ಲ, ಅದು ಸತ್ತದ. ಒಂದ್ಸಲ ಸೌಂಡ್ ಮಾಡಿದಿಲ್ಲ ಸತ್ತ ಹೋಗ್ತಿದ್ದೆ. ಒಂದ್ಸಲ ಸೌಂಡ್ ಮಾಡಿದ್ರೆ ಸತ್ತೋಯ್ತಾ? ಹೌದು, ಒಂದೇ ಸಲ ಒಂದು ಹುಳ? ಹೌದು. ಕಿರ್ರ ದೊಡ್ಡ ಸೌಂಡ್ ಮಾಡ್ತಾರೆ. ಇಲ್ಲೇ ಒಂದೈತಿ ನೋಡಿ. ಹೌದು, ಇಲ್ಲಿ ಒಂದಿದೆ. ವಿಶ್ವವಿಖ್ಯಾತ ಭಾರತದ ಪ್ರಥಮ ಕೆನೋಪಿ ವಾಕ್, ಹಾಗೆ ವಿಶ್ವದ 3ನೇ ಅತಿ ದೊಡ್ಡ ಕೆನೋಪಿ ವಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಆ ಕೆನೋಪಿ ವಾಕ್ ಮೇಲೆ ಹೋಗೋಣ. 30 ಅಡಿಗಳಷ್ಟು ಎತ್ತರಕ್ಕೆ ಈಗ ಹೋಗೋಣ, ಮರದ ಮೇಲೆ. ಬನ್ನಿ. ನೋಡಿ, ಈ ಕೆನೋಪಿ ವಾಕ್ ಏನು ನಾವು ಕಾಲ್ನಡಿಗೆ ಅಂತೀವಲ್ಲ, ಮರದ ಮೇಲೆ ನಡಿಗೆ, ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ. ಮರಗಳ ಮೇಲಿಂದ ಹೋಗೋದು, ಹಾಗೆಯೇ ಮರಗಳನ್ನು ಹತ್ತಿರದಿಂದ ನೋಡ್ಬೋದು, ಹಾಗೆ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ನಾವು. ಮರಗಳ ಮೇಲೆ ಹಾವುಗಳಿದ್ರೆ ಅದಂತ ನೋಡ್ಬೋದು. ಅಲ್ಲಾಡ್ತಿದೆ ಅಲ್ಲಾಡ್ತಿದೆ, ನೋಡಿ 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 ನೋಡಿ, ಹೋಗೋ ದಾರಿ ಅಲ್ಲಾಡ್ತಿದೆ. ಸೊ ಇಲ್ಲಿ ಹ್ಯಾಂಗಿಂಗ್ ಇದೆ ಅದು. ಓ, ಒಂದು ಸತಿಗೆ 3 ಜನರಿಗೆ ಮಾತ್ರ ಅವಕಾಶ. 3 ಜನರು ಹೋದ್ಮೇಲೆ ಮತ್ತೆ 3 ಜನ. ಹಾಂ, ಅಂದರೆ ಜಾಸ್ತಿ ಜನ ಬಂದರೆ ಅದು ಮತ್ತೆ ವೇಟ್ ಜಾಸ್ತಿ ಆಗಿ ಕಟ್ಟಾಗೋ ಚಾನ್ಸಸ್ ಇರ್ತಾವಲ್ಲ,
ರಿಸ್ಕ್ ಬೇಡ ಅಂತ ಅದು ಆ ಥರ ಸೇಫ್ಟಿ ಮೆಜರ್ಸ್. ಹೇಗೆ ಅನ್ನಿಸ್ತಿದೆ? ಸ್ವಲ್ಪ ಹುಷಾರು. ಸ್ವಲ್ಪ ನೋಡ್ಕೊಂಡು ಬರ್ಸರ ಸ್ವಲ್ಪ ಇದುವೇ ನೋಡಿ ಮರಗಳ ಮೇಲಿನ ನಡಿಗೆ. ಮರಗಳ ಮೇಲಿನ ನಡಿಗೆ. ಈ ಮರ ನೋಡಿ, ಇದೇನು ಮರ ಕಾಣ್ತಿದೆ ಅಲ್ಲ, ಈ ಮರದ ಅರ್ಧದಲ್ಲಿ ನಾವಿದ್ದೇವೆ. ಈ ಮರ ಕೆಳಗಡೆ ಇದೆ, ಎಲ್ಲಿ ನೋಡಿ ಅದರ ಬೇರು ಕಾಂಡ ಕೆಳಗಡೆ ಇದೆ. ಸೊ ಅರ್ಧಕ್ಕೆ ನಾವಿದ್ದೇವೆ ಇಲ್ಲಿ. ಅಲ್ವಾ, ಎಷ್ಟು ಮೇಲೆ ಇದ್ದೇವೆ. ಹೌದು. ಇದು ಯಾವ ಮರ ಗೊತ್ತಾ? ಯಾವ ಮರ? ಸೌತ್ ಇಂಡಿಯನ್ ಪ್ಲಮ್ ಅಂತೆ. ಸೌತ್ ಇಂಡಿಯನ್ ಪ್ಲಮ್. ಕೆನ್ನೆರಳು. ಕೆನ್ನೆರಳು ಮರ ಹೇಗಿದೆ? ಸಖತ್ತಿದೆ ಮರ. ನೋಡು ಎಷ್ಟು ಗಟ್ಟಿ ಇದೆ. ಕುನ್ನೆರಳು ಮರ ಅಂತೆ ಇದಕ್ಕೆ ಹೆಸರು, ಸೌತ್ ಇಂಡಿಯನ್ ಪ್ಲಮ್ ಮರ. ನೋಡಿ ಈ ಥರ ಗ್ಯಾಲರಿಗಳನ್ನು ಮಾಡಿದ್ದಾರೆ ಅಲ್ಲಲ್ಲಿ. ಗ್ಯಾಲರಿ ಮಾಡಿದ್ದಾರೆ. ಮರಗಳ ಹೆಸರುಗಳನ್ನು ಕೂಡ ಅಲ್ಲಲ್ಲಿ ನೇಮ್ ಪ್ಲೇಟನ್ನು ಹಾಕಿದ್ದಾರೆ. ನೋಡಿ ಅಲ್ಲಿ ಆಳ ಇದೆ. ಇಲ್ಲಿ ನೋಡಿ ಎಷ್ಟು ಆಳ ಇದೆ. 30 ಅಡಿ ಮೇಲೆ ಇದ್ದೇವೆ, ಮರದ ಮೇಲೆ ಇದ್ದೇವೆ ನಾವು. ನಡೀರಿ, ಚಿಟ್ಟೆಗಳನ್ನು ಹತ್ತಿರದಿಂದ ನೋಡ್ಬೋದು. ಇಲ್ಲಿ ಅಲ್ಲಾಡುತ್ತೆ, ಹುಷಾರು. ಸ್ವಲ್ಪ ಅಲ್ಲಾಡೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ನನಗೆ ಖುಷಿ ಆಗ್ತಿದೆ. ಚೌಕಲಿಯಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರ ನೋಡಿ. ಹೌದು. ಇಲ್ಲಿ ಒಂದು ಮರ ನೋಡು, ಈ ಮರ ಎಷ್ಟು ಎತ್ತರಕ್ಕಿದೆ. ಹುಷಾರು ಹುಷಾರು. ಸಖತ್ತಾಗಿದೆ, ಸಖತ್ ನೋಡಿ. ಚಿಟ್ಟೆಯನ್ನೆಲ್ಲ ಹತ್ತಿರದಿಂದ ನೋಡ್ಬೋದು ಇಲ್ಲಿ. ನೋಡಿ ಅಲ್ಲಿ ಮರದ ಮೇಲೆ ನೋಡಿ ನೋಡಿ. ಓ ಇಲ್ಲಿದೆ ಸುರಹೊನ್ನೆ ಅಂತೆ. ಸುರಹೊನ್ನೆ. ಓ ಎಷ್ಟು ಎತ್ತರಕ್ಕೆ ನಾವು ನಡೀತಾ ಇದ್ದೀವಿ ಅಂದರೆ, ಇಲ್ಲಿ ನೋಡಿ, ಇದು ನಿಮಗೆ ಕ್ಯಾಮ್ರಾದಲ್ಲಿ ಹತ್ತಿರ ಕಾಣುತ್ತೆ, ಬಟ್ ಇದು ಒಂದು 30 ಅಡಿ ಮೇಲೆ ಇದ್ದೇವೆ ಈಗ ನಾವು. ನೋಡಿ ಆ ಮರದಿಂದ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಹೈಟಿಗೆ ನಾವಿದ್ದೇವೆ ಈಗ. ನೋಡಿ ಈ ಹೈಟಿಗಿದ್ದೇವೆ. ಅಲ್ಲಿ ಮರಗಳನ್ನು ನೋಡಿ ಕೆಳಗಡೆ. ಬನ್ನಿ, ಇನ್ನೂ ತುಂಬ ಇದೆ ಹೋಗಲಿಕ್ಕೆ. 240 ಮೀಟ್ರ್ ಹೋಗ್ಲಿಕ್ಕಿದೆ. 240 ಮೀಟ್ರ್ ಅಂತಂದರೆ 1/4 ಕಿಲೋಮೀಟರ್ ಅಷ್ಟು ಇದೆ ಇದು. ಬಿದ್ದಿಲ್ಲ, ಅದು ಪಳಿ ಆಗಿದೆ. ಅದು ಮರದ ಹಲಗೆ. ಸಕ್ಕತ್ತಿದೆ. ನಾ ಹೋಗ್ತೀನಿ. ನೋಡಿ ನೋಡಿ ನೋಡಿ. ಹುಷಾರಾಗಿ ಹೋಗ್ಬೇಕು. ಎಷ್ಟು ದೊಡ್ಡ ದೊಡ್ಡ ಮರಗಳನ್ನು ನಾವು ಹತ್ತಿರದಿಂದ ನೋಡ್ತೀವಲ್ಲ. ಮರದ ಮೇಲಿನ ಭಾಗ ಅದು. ಕೆಳಗಡೆ ಕಾಂಡಗಳನ್ನು ನೋಡ್ತಾ ಇರ್ತೀವಿ, ಮೇಲ್ಗಡೆ ಟೊಂಗೆಗಳನ್ನು ನೋಡೋದು ಅದ್ಭುತ ಅಲ್ಲ? ಖುಷಿ ಅನಿಸುತ್ತೆ. ಮರ ಏರ್ಲಿಕ್ಕೆ ಆಗದೆ ಇರೋರು ಇಲ್ಲಿ ಕೆನೋಪಿ ವಾಕಿಗೆ ಬಂದು ಮರ ಹತ್ತಿರದಿಂದ ನೋಡ್ಬೋದು ಮರದ ಟೊಂಗೆಗಳನ್ನು. ಈ ಕೆನೋಪಿ ವಾಕ್ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಅಂದರೆ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಫ್ರಿಕಾಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಹಾಗೆಯೇ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಕೆನೋಪಿ ವಾಕನ್ನು ಈ ದಾಂಡೇಲಿಯ ಕೆಸಲ್ ರಾಕ್ ಅಂದರೆ ದಾಂಡೇಲಿ ಕಾಳಿ ಟೈಗರ್ ರಿಸರ್ವಲ್ಲಿ ಕೆಸಲ್ ರಾಕ್ ಅನ್ನೋ ಒಂದು ಊರಲ್ಲಿ ಕುರೇಶಿ ಅನ್ನೋ ಗ್ರಾಮದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಅದು ನಮ್ಮ ದೊಡ್ಡ ಹೆಮ್ಮೆ, ಯಾಕಂದರೆ ಭಾರತದಲ್ಲೇ ಮೊದಲ ಕೆನೋಪಿ ವಾಕ್ ಇದು. ಅದು ಕರ್ನಾಟಕದಲ್ಲಿರೋದು ದೊಡ್ಡ ಹೆಮ್ಮೆ. ಹೌದು. ನಾವು ಎಲ್ಲೆಲ್ಲೋ ಹೋಗಿ ಫಾರಿನಲ್ಲೆಲ್ಲ ಹೋಗಿ ಇಂಥ ಪ್ಲೇಸ್ ಇದೆ ಅಂಥ ಪ್ಲೇಸ್ ಇದೆ ಅಂತೀವಿ, ಬಟ್ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ ಇದೆ ಅಂದರೆ ನಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುವಂಥ ಪ್ಲೇಸಸ್ಗಳು ನಮ್ಮ ಕರ್ನಾಟಕದಲ್ಲಿವೆ. ಬನ್ನಿ ನಮ್ಮ ಕರ್ನಾಟಕಕ್ಕೆ. ನೋಡಿ ಕೆನೋಪಿ ವಾಕ್ಗೆ ಇಲ್ಲಿ 3 ಕವಲುಗಳಿದ್ದಾವೆ. ಇಲ್ಲಿ ಒಂದು, ಆಮೇಲೆ ಇಲ್ಲಿ ಮೇಲೆ ಹತ್ತಿ ಹೋಗಲಿಕ್ಕೆ ನೋಡಿ ಸ್ಟೆಪ್ಸ್ ಇದೆ. ಇಲ್ಲಿ ಹತ್ತಿ ಮೇಲೆ ಹೋಗೋದು. ಅಲ್ಲಿ ಇಲ್ಲಿ ಒಂದು ಕವಲಿದೆ, ಅಲ್ಲಿ ಲಾಸ್ಟ್ ಒಂದು ಪಾಯಿಂಟ್. ಸೊ ಇಡೀ ಕಾಡಿನ ಸೌಂದರ್ಯವನ್ನು ನೋಡ್ಬೋದು. ಇಲ್ಲಿ ಮೇಲೆ ಹತ್ತಿದ್ರಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಬನ್ನಿ. ಸೊ ಮೆಟ್ಟಲುಗಳು ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ಹುಷಾರಾಗಿ ಹತ್ತಬೇಕಾಗತ್ತೆ.
ಓಹ್, ತುಂಬ ಚಿಕ್ಕದು ನ್ಯಾರೋ ಇದೆ ನೋಡಿ. ಮರದ ಮೇಲೇ ಬಂದ್ವಿ ನಾವು. ಇಲ್ಲಿ ಚಿಕ್ಕ ಜಾಗ, ಅಲ್ಲಿ ನೋಡಿ. ಹೇಗೆ ಕಾಣುತ್ತೆ ಮೇಲಿಂದ? ಮೇಲಿಂದ ಸಖತ್ತಾಗಿ ಕಾಣ್ತಿದೆ. ಪೂರ್ತಿ ಮರದ ಮೇಲೆ ಬಂದ್ವಿ ನಾವು ನೋಡಿ. ಮರದ ಪಾಯಿಂಟ್ಗಳೆಲ್ಲ ಇಲ್ಲಿದ್ದಾವೆ. ಸೊ ಅಂದರೆ ಅಷ್ಟು ಹೈಟಲ್ಲಿ ಬಂದಿದ್ದೇವೆ. ನೋಡಿ, ಆಗಲೇ ತೋರಿಸಿರೋ ಪಾಯಿಂಟ್ ಅದು ಅಲ್ಲಿದೆ. ಬನ್ನಿ ಕೆಳಗೆ ಹೋಗುವ. ನೋಡಿ, ಈಗ ಮೆಟ್ಲು ಇಳಿದು ಹೋಗ್ಬೇಕು ಕೆಳಗಡೆ. ಚಿಕ್ಕ ಚಿಕ್ಕ ಮೆಟ್ಟಲುಗಳು ಕ್ರಾಸ್ ಆಗಿ ಇಳಿಬೇಕು. ಸ್ವಲ್ಪ ಲೈಟ್ ಅಡ್ವೆಂಚರಸ್ ಇದೆ ಇದು. ಅಂದರೆ ತುಂಬ ಅಡ್ವೆಂಚರಸ್ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಸ್ವಲ್ಪ ಅಡ್ವೆಂಚರಸ್ ಇದೆ. ಇಲ್ಲಿ ಇಷ್ಟು ಮೇಲ್ಗಡೆ ಎಲ್ಲ ವಯಸ್ಸಾದವರೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಅವರು ಸ್ವಲ್ಪ ಮುಂದ್ಗಡೆ ಅಂದರೆ ಕೆನೋಪಿ ವಾಕ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಬರ್ಬೋದು ವಯಸ್ಸಾದವರು. ಅಷ್ಟೊಂದು ಡೇಂಜರ್ ಏನಿಲ್ಲ, ಆದರೆ ಸ್ವಲ್ಪ ಅದು ತೂಗು ಸೇತುವೆಗಳು ಇಲ್ಲೆಲ್ಲ ಅಲ್ಲಾಡುತ್ತಲ್ಲ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ನಾವು ಹುಲಿಯನ್ನು ಹಿಡ್ಕೊಂಡಿದ್ದೀನಿ. ಹುಲಿನಾ? ಹಾಂ, ಇದು ಮರದ ಹೆಸರು ಹುಲಿನಾ? ವಾಟೆ ಹುಲಿ ಅಂತ. ಈ ಮರದ ಹೆಸರಾ? ವಾಟೆ ಹುಲಿ. ವಾಟೆ ಹುಲಿ ಹೌದಲ್ಲ, ವಾಟೆ ಹುಲಿ. ಸ್ನೇಹಿತರೆ, ಈ ಕೆನೋಪಿ ವಾಕ್ ಎಲ್ಲಿದೆ ಅಂತ ಗೊತ್ತಾ? ಈ ಕೆನೋಪಿ ವಾಕ್ ಬರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ರಾಮನಗರ ಅಂತ ಒಂದು ಊರಿದೆ. ಅದರ ಹತ್ತಿರಲ್ಲಿ ಇರ್ತಕ್ಕಂತಹ ಒಂದು ಪ್ರವಾಸಿ ತಾಣ ಕೆಸಲ್ ರಾಕ್. ಈ ಕೆಸಲ್ ರಾಕ್ ಏನಿದೆಯಲ್ಲ, ಆ ಪ್ರವಾಸಿ ತಾಣದ ಹತ್ತಿರ ಒಂದು ಕುವೇಶಿ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಈ ಕೆನೋಪಿ ವಾಕ್ ಸಿಗುತ್ತೆ. ಸುಮಾರು 30 ಅಡಿ ಎತ್ತರದಲ್ಲಿ ನಾವು ಮರಗಳ ಮಧ್ಯದಲ್ಲಿ ಈ ಕೆನೋಪಿ ವಾಕನ್ನು ಮಾಡ್ತೇವೆ. ನೀವು ಈ ಕೆನೋಪಿ ವಾಕಿಗೆ ಬರ್ತೀರಾ ಅಂತಂದರೆ ಇದು ಧಾರವಾಡದಿಂದ ಸುಮಾರು 110 ಕಿಲೋಮೀಟ್ರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯಿಂದ 130 ಕಿಲೋಮೀಟ್ರ್ ದೂರ, ಮತ್ತು ಕಾರವಾರದಿಂದ 120 ಕಿಲೋಮೀಟ್ರ್ ದೂರ ಇದೆ. ಬೆಳಗಾಂನಿಂದ ಬರ್ತೀರಾ ಅಂದರೆ 80 ಕಿಲೋಮೀಟ್ರ್ ದೂರದಲ್ಲಿದೆ. ದಾಂಡೇಲಿಯಿಂದ ಒಂದು 70 ಕಿಲೋಮೀಟ್ರ್ ದೂರ ಆಗುತ್ತೆ. ಅದೇ ರೀತಿಯಾಗಿ ಗೋವಾ ಹತ್ತಿರ ಇರೋದರಿಂದ ಮೊಲ್ಲಂ ಏನು ಗೋವಾ ಎಂಟ್ರಿ ಇದೆಯಲ್ಲ, ಅಲ್ಲಿಂದ ಸುಮಾರು ಒಂದು 40 ಕಿಲೋಮೀಟ್ರ್ ದೂರದಲ್ಲಿ ಈ ಕೆನೋಪಿ ವಾಕ್ ಇದೆ. ಆಮೇಲೆ ಈ ಕೆನೋಪಿ ವಾಕಿಂದ ಮುಂದೆ ದೂದ್ಸಾಗರ್ ಟ್ರೆಕ್ಗೆ ಹೋಗ್ತೀರಾ ಅಂದರೆ ದೂದ್ಸಾಗರ್ ಟಾಪ್ ವ್ಯೂಗೆ ಅದು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಕೆನೋಪಿ ವಾಕಿಂದ ಬೈ ಟ್ರೆಕ್ ಹೋಗೋದು. ಅಂದರೆ ಕುರೇಶಿಯಿಂದ ಎಷ್ಟಾಗುತ್ತೆ ಇದು ಒಳಗಡೆ? ಕೆಸಲ್ ರಾಕಿಂದ ಸುಮಾರು 13 ಕಿಲೋಮೀಟ್ರ್ ಆಗುತ್ತೆ ಕೆನೋಪಿ ವಾಕ್. ಕುವೇಶಿ ಗ್ರಾಮದಿಂದ ಒಳಗಡೆ ಬಂದರೆ ಒಂದು 4 ಕಿಲೋಮೀಟ್ರ್ ದೂರದಲ್ಲಿದೆ. ಮಡ್ ರೋಡ್ ಫುಲ್. ಹೌದು, ಮಡ್ ರೋಡ್ ಇದೆ. ಕುವೇಶಿ ಗ್ರಾಮದಿಂದ ಈ ಕಡೆ ಕುವೇಶಿ ಒಳಗಡೆ ಬರ್ತೀವಲ್ಲ, ಅದು ಮಡ್ ರೋಡು. ಸೊ ಅಲ್ಲಿಂದ ನೀವು ಅದು ಏನು ಕೆಸಲ್ ರಾಕ್ ಅಲ್ಲಿ ಬಂದಮೇಲೆ ಕುಣಿಗುಣಿ ಅಂತ ಒಂದು ಇದು ಇದೆ, ಚೆಕ್ ಪೋಸ್ಟ್ ಇದೆ, ಗೇಟ್. ಅಲ್ಲಿ ಬಂದರೆ ಅಲ್ಲಿಂದ ನಿಮಗೆ ಒಳಗಡೆ ಕುವೇಶಿ ಗ್ರಾಮಕ್ಕೆ ರಸ್ತೆ ಇದೆ. ಸ್ನೇಹಿತರೆ, ಇದು ಕೇವಲ ನಡಿಗೆ ಅಲ್ಲ, ಒಂದು ಅದ್ಭುತವಾದ ಅನುಭವ. ಹೌದು ಸ್ನೇಹಿತರೆ, ಯಾಕಂದರೆ ಈ ಕೆನೋಪಿ ವಾಕ್ ತುಂಬ ಸಖತ್ತಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಬೆವತೆ ಹೋಗಿಬಿಟ್ವಿ. ಸೊ ಯಾಕಂದರೆ ಟ್ರೆಕ್ ಮಾಡಿ ಆ ಬೆವರು ಬಂದರೆ ಇನ್ನೂ ಉತ್ತಮನೇ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಕೂಡ ಈ ಕೆನೋಪಿ ವಾಕಿಗೆ ಬನ್ನಿ, ಕೆನೋಪಿ ವಾಕಿನ ಅನುಭವವನ್ನು ಪಡೀರಿ. ಸಾಹಸ ಅಂತರೂ ಇದೆ. ಯಾಕಂದರೆ ಕೆನೋಪಿ ವಾಕ್ 30-40 ಅಡಿ ಎತ್ತರದಲ್ಲಿ ಮೇಲ್ಗಡೆ ನಡಿತೀವಲ್ಲ, ಸೊ ಅದಂತೂ ರೋಮಾಂಚನಕಾರಿಯಾಗಿ ಇರುತ್ತೆ. ನೀವು ಕೂಡ ಈ ಕೆನೋಪಿ ವಾಕಿಗೆ ಬನ್ನಿ, ಈ ಅದ್ಭುತ ಅನುಭವವನ್ನು ಅನುಭವಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀವಿ, ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.